ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಟ್ 4 ಗೆ ಎಲ್ಲರಿಗೂ ಸ್ವಾಗತ. ನೀವು ಮುಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ನಾನು ಅಬ್ಬಿ ಫಾಲ್ಸ್ ಹೋಗಿದ್ದೆ. ಅಲ್ಲಿಂದ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತಂದ್ರೆ ರಾಜಾ ಸೀಟ್ ಉದ್ಯಾನವನ. ಈಗ ನಾವು ರಾಜಾ ಸೀಟ್ ಅಂತ ಒಂದು ಉದ್ಯಾನವನ ಗಾರ್ಡನ್ಗೆ ಬಂದಿದ್ದೀವಿ. ಸೊ ಇಲ್ಲೇನೋ ರಾಜರು ಬಂದು ಕೂತ್ಕೊಳ್ತಿದ್ರಂತೆ. ನನಗೂ ಗೊತ್ತಿರಲಿಲ್ಲ ಇದು ಏನು ಕತೆ ಹಿನ್ನೆಲೆ ಅಂತ. ಅಲ್ಲಿ ಹೇಳ್ತಾ ಇದ್ರು ಇಲ್ಲಿ ರಾಜರು ಬಂದು ಕೂತ್ಕೊಳ್ತಿದ್ರು ಅಂತ. ಇಲ್ಲಿ ನೋಡಿ ಐ ಲವ್ ಕೂರಾಗ ಅಂತ ಇದೆ. ಸೊ ನಾನು ಇಲ್ಲಿ ನೋಡಿದ ತಕ್ಷಣ ನಂಗೆ ಇಷ್ಟ ಆಯ್ತು. ಅಲ್ಲೇ ಹಾಗೆ ಒಂದು ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡೆ. ಎಲ್ರು ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ನಾನ್ ಅಂದ್ಕೊಂಡಿದ್ದೆ ಇದೊಂದ್ ಚಿಕ್ಕ ಗಾರ್ಡನ್ ಇರ್ಬೋದು ಅಂತ, ಆದ್ರೆ ಇಲ್ಲ, ಈ ಗಾರ್ಡನ್ ತುಂಬಾನೇ ದೊಡ್ಡದಿದೆ. ಅಲ್ಲಿ ನೋಡಿ ನೀವು ಮೆಟ್ಲು ಕಾಣ್ಬೋದಲ್ವಾ, ಅಲ್ಲಿಂದ ಇಳ್ದು ಹೋಗ್ಬಿಟ್ಟು ಅಲ್ಲಿಂದ ಫುಲ್ ಒಂದ್ ರೌಂಡ್ ಹೊಡೆದು ಬರ್ಬೋದು. ತುಂಬಾನೇ ಚೆನ್ನಾಗಿದೆ, ಫುಲ್ ದೊಡ್ಡ ಪ್ಲೇಸ್ ಇದು. ಬಟ್ ನಾನ್ ಇಳಿಯೋಕ್ ಹೋಗಿಲ್ಲ ಅಲ್ಲಿ ಕೆಳಗಡೆ, ಯಾಕಂದ್ರೆ ಆಲ್ರೆಡಿ ನನಗೆ ಫಾಲ್ಸಿಗೆ ಹೋಗಿ ತುಂಬಾನೇ ಸುಸ್ತಾಗಿತ್ತು ಅಂತ ನಾನು ಅಲ್ಲಿ ಕೆಳಗಡೆ ಇಳ್ದಿಲ್ಲ. ನನ್ನ ತಂಗಿ ಹಾಗೆ ನಮ್ ದೊಡ್ಡಮ್ಮ ಎಲ್ಲ ಅಲ್ಲಿವರೆಗೂ ಹೋಗಿ ನೋಡ್ಕೊಂಡ್ ಬಂದ್ರು. ನೋಡಿ ಇಲ್ಲಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ. ಯಾರಿಗೆಲ್ಲ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟನೋ ಅವ್ರು ಆರಾಮಾಗಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ಬೋದು. ಅಷ್ಟು ಚಂದ ಇದೆ ಜಾಗ. ಹಬ್ಬ, ಈ ಬಿಸಿಲಲ್ಲಿ ಗಾರ್ಡನ್ ಸುತ್ತಿ 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 ನಂಗಂತೂ ಫುಲ್ ಸುಸ್ತಾಗೋಯ್ತು. ಈ ಹೂವು ಅಂತೂ ನೋಡಿ, ಪರ್ಪಲ್ ಕಲರ್ ತುಂಬಾನೇ ಚೆನ್ನಾಗಿದೆ. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ನೋಡಿ ನನ್ನ ಹಿಂದೆ ಅಲ್ಲಿ ಮಂಟಪ ತರ ಕಾಣ್ತಾ ಇದೆ ಅಲ್ವಾ, ಸೊ ಅದು ರಾಜಾರಾಣಿ ಗುರ್ತಿಗೆ ಕಟ್ಟಿದಾರಂತೆ. ಅಂದ್ರೆ ಅವ್ರು ಇಲ್ಲಿ ಬಂದು ಕೂತ್ಕೊಂತಿದ್ರು ಅಂತ. ಇನ್ನೇನು ನಾವು ಗಾರ್ಡನ್ ನೋಡ್ಕೊಂಡು ಹೊರಟ್ವಿ, ಆದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು. ನಾವು ಗಾರ್ಡನ್ ನೋಡಿ ಸೀದಾ ಅಲ್ಲಿಂದ ತಲಕಾವೇರಿ ಟೆಂಪಲ್ಗೆ ಬಂದ್ವಿ. ಈಗ ನಾವು ತಲಕಾವೇರಿ ಟೆಂಪಲ್ ಅಲ್ಲಿ ಇದ್ದೀವಿ. ಒಳಗಡೆ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅಲ್ಲಿ ಫೋಟೋ ವಿಡಿಯೋ ಅಲೌಡ್ ಇರಲಿಲ್ಲ. ಸೊ ಔಟ್ಸೈಡಿಂದ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ಟೆಂಪಲ್ ಇಂದ ನಾವು ಸೀದಾ ಮಂಗಳೂರು ಕಡೆ ಹೊರಟ್ವಿ. ಮಂಗಳೂರಿಗೆ ಹೋಗಿ ಅಲ್ಲೇ ನಾವು ರೂಮಲ್ಲಿ ಸ್ಟೇ ಆದ್ವಿ. ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ನನ್ನ ಚಾನೆಲ್ನ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಬಾಯ್.